ಗೊಜ್ಜು ಗೋಟಿ ಸಾಂಬಾರು ರೆಡಿ, ಮುದ್ದೆ ರೆಡಿ ನೋಡಿ ಗೈಸ್. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮನೇಲಿ ಇವತ್ತು ಗೋಟಿ ಸಾಂಬಾರು ಮತ್ತು ಗೋಟಿ ಗೊಜ್ಜು ಮಾಡ್ತಿದ್ದೀನಿ. ಗೋಟಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಮತ್ತು ತೊಳ್ಕೊಂಡೆಲ್ಲ ಒಂದು 4-5 ಸಲ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ಕ್ಲೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ 2 ಕೂಗಿಸ್ಕೊಳ್ಳೋಣ. ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿ ಒಂದು 3 ಕೂಗ್ಸೋಣ, 3-2 ಕೂಗ್ಸೋಣ. ನಾನು ಫಸ್ಟ್ ಟೈಮು ಗೋಟಿ ಸಾಂಬಾರು ಮತ್ತು ಗೋಟಿ ಗೊಜ್ಜು ಮಾಡ್ತಿರೋದು. ನಾನು ಯಾವತ್ತೂ ಮಾಡಿದೆ, ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು. ಬನ್ನಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ. ಮತ್ತು ರುಬ್ಕೊಳ್ಳೋಕ್ಕೆ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಟೊಮೊಟೊ, 1 ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಾಯಿ, ಪುದೀನ, ಕೊತ್ತಂಬರಿ, ಮೆಣಸು ಮತ್ತು ಶುಂಠಿ ಇಷ್ಟು ರುಬ್ಕೋಬೇಕು. ಇಷ್ಟು ರುಬ್ಕೊಳ್ಬೇಕು. ಕಾಯಿ ಜಾಸ್ತಿ ಹಾಕ್ಬಾರ್ದು, ಕಮ್ಮಿ ಹಾಕಬೇಕು. ಕಾಯಿ ಕಮ್ಮಿ ಹಾಕಿದಷ್ಟು ಟೇಸ್ಟು. ಈ ಕಡೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಗ್ತಾ ಇದೆ ಗೈಸ್. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೋಬೇಕು. ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಖಾರದ ಪುಡಿನ ತೋರಿಸ್ತೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ, ಶುಂಠಿ, ಮೆಣಸು, ಕೊತ್ತಂಬರಿ, ಪುದೀನ ಇಷ್ಟು ರುಬ್ಕೊಳ್ಳೋಣ ಬನ್ನಿ ಗೈಸ್. ಇವಾಗ ಎಲ್ಲ ರುಬ್ಕೊಂಡಿದ್ದೀನಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಗೈತಿ, ಈಗ ರುಬ್ಬಿದ್ದೀನಿ ನೋಡಿ ಗೈಸ್. ಈ ಥರ ನುಣ್ಣಗೆ ತರಿಯಾಗಿ ರುಬ್ಕೊಳ್ಳಿ. ಕೊತ್ತಂಬರಿ, ಪುದೀನ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಗೈಸ್. ರಿಪೀಟ್ ಶುಂಠಿ ಬೆಳ್ಳುಳ್ಳಿ ಆಗೈತೆ. ಇವಾಗ ಗರಂ ಮಸಾಲ, ರುಬ್ಬಿರೋ ಮಸಾಲ ಹಾಕೋಣ ಬನ್ನಿ. ಇವಾಗ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ರುಬ್ಬಿರೋ ಮಸಾಲ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮನೆ ಮಸಾಲ ಹಾಕಿದ್ದೀನಿ. 3 ಹಾಕಿ ಸ್ವಲ್ಪ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನೊಂದು ತಪ್ಪೇರ 2 ಕೂಗಿಸ್ಕೊಳ್ಳೋಣ. ಫಸ್ಟ್ 2 ಕೂಗಿಸ್ಕೊಂಡಿದ್ದೀನಿ, ಇನ್ನೊಂದು ಕೂಗಿಸ್ಕೊಳ್ಳೋಣ ಸಾಕು, ಬೆಂದಿರ್ತದೆ. ಗೋಟಿ ಸಾಂಬಾರು ರೆಡಿ. ನೆಕ್ಸ್ಟು ಗೋಟಿ ಗೊಜ್ಜು ಯಾವ ಥರ ಮಾಡ್ತೀನಿ ಅಂತ ಗೋಟಿ ಗೊಜ್ಜು ತೋರಿಸ್ತೀನಿ. ಗೋಟಿ ಗೊಜ್ಜು ರೆಸಿಪಿ ತೋರಿಸ್ತೀನಿ. ಇವಾಗ ಗೋಟಿ ಸಾಂಬಾರು ರೆಡಿ ಗೈಸ್. ನೆಕ್ಸ್ಟು ಗೋಟಿ ಗೊಜ್ಜು ಮಾಡೋಣ. ಗೋಟಿ ಗೊಜ್ಜಿಗೆ ಬೇಯಿಸ್ಕೊಂಡಿದ್ದೀನಿ, ಆಲೆ ಅರ್ಧ ಬೇಯಿಸ್ಕೋಬೇಕು. ಬೇಯಿಸಿದ್ದೀನಿ ಗೈಸ್ ನೋಡಿ. ಗೋಟಿ ಗೊಜ್ಜಿಗೂ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಹಾಕ್ಕೊಳ್ಳೋಣ ಬನ್ನಿ. ಏನೇನು ಹಾಕಬೇಕು ಗೋಟಿ ಗೊಜ್ಜಿಗೆ ಅಂತ ತೋರಿಸ್ತೀನಿ. ಗೋಟಿ ಗೊಜ್ಜಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕೋಣ ನೋಡಿ ಗೈಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋಣ, ಟೊಮೊಟೊ ಹಾಕೋಣ ಗೈಸ್. ಟೊಮೊಟೊ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಫ್ರೈ ಆಗಲಿ. ಇವಾಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸ್ಪೈಸಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕೋಣ ಬನ್ನಿ. ಇವಾಗ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿತ್ತು ಸ್ಪೈಸಿ ಆಗಲಿ. ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಅದಾದಮೇಲೆ ಗೋಟಿ ಹಾಕಿದ್ದೀನಿ ಗೈಸ್. ಗೋಟಿ ಇವಾಗ ಇದು ಬೇಯ್ತಾ ಇರಲಿ ಗೈಸ್. ಇದು ಬೇಯ್ತಾ ಇದ್ದಂಗೆ ಬೆಳ್ಳುಳ್ಳಿ, ಕಡಲೆ, ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಗಸಗಸೆ, ಗೋಡಂಬಿ ಇಷ್ಟು ರುಬ್ಕೊಳ್ಳೋಣ ಬನ್ನಿ ಗೈಸ್. ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ರುಬ್ಕೊಳ್ಳೋಣ. ರುಬ್ಬೋಕೆ ಹಾಕಿರೋದು ಕೊತ್ತಂಬರಿ, ಪುದೀನ, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ, ಗೋಡಂಬಿ, ಗಸಗಸೆ, ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳೋಣ ಬನ್ನಿ. ಇವಾಗೆಲ್ಲ ಚೆನ್ನಾಗಿ ಕುದೀಲಿ. ಇದರಲ್ಲಿ ಕುದ್ದಾದ್ಮೇಲೆ ನೋಡಿ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ. ಮಸಾಲೆ ಹಾಕಬೇಕು, ರುಬ್ಕೊಂಡಿದ್ದೀನಿ. ಚೆನ್ನಾಯ್ತಾ? ಇವಾಗ ರುಬ್ಬಿರೋ ಮಸಾಲೆ ಹಾಕೋಣ. ಈಗ ರುಬ್ಬಿರೋ ಮಸಾಲೆ ಹಾಕಿದೆ ನೋಡಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಮಸಾಲೆ ನೀರು ಇರುತ್ತಲ್ಲ, ಅದನ್ನೆಲ್ಲ ರುಬ್ಬಿರೋದು ಹಾಕೋತಾ ಇದ್ದೀನಿ ಗೈಸ್. ಹಾಕೊಂಡು ಸ್ಪೂನು ಮನೆ ಮಸಾಲೆ ಪುಡಿ, ಗರಂ ಮಸಾಲ ಹಾಕ್ತಿರೋ ಗೈಸ್. ಮನೆ ಮಸಾಲೆ ಪುಡಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಸ್ಕಿಪ್ ಮಾಡ್ತಿರೋ ಮನೆ ಮಸಾಲೆ ಪುಡಿ ಹಾಕಿ ತುಂಬ ಟೇಸ್ಟು. ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಆಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ಅನ್ನಕ್ಕೆ ಗ್ರೇವಿಗೆ ಆಗಿರ್ಬೋದು ಚೆನ್ನಾಗಿರುತ್ತೆ. ಇದನ್ನು ಸಾಂಬಾರು ಥರನೂ ಮಾಡ್ಕೊಬೋದು. ಮುದ್ದೆ ಉಣ್ಣಬೇಕು ಅಂದರೆ ನಾನು ಸಾಂಬಾರು ಬೇರೆ ಗೋಟಿ ಸಾಂಬಾರು ಮಾಡಿದ್ದೀನಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೋಸ್ಕರ ಸ್ಪೆಷಲ್ಲಾಗಿ ಗೋಟಿ ಗೊಜ್ಜು ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಿರೋದು. ಟೇಸ್ಟ್ ಹೆಂಗಿದೆ ಅಂತ ಅವ್ರನ್ನ ಕೇಳೋಣ ಆಮೇಲೆ ತಿಂದಾದ್ಮೇಲೆ. ಓಕೆನಾ ಗೈಸ್? ಇವಾಗ ಚೆನ್ನಾಗಿ ಬೇಯಲಿ ಗೈಸ್. ಬೇಯಕ್ಕಿಟ್ಟಿದ್ದೀನಿ, ಎಲ್ಲ ಹಾಕಿದ್ದೀನಿ, ರೆಡಿ ಆಗೈತೆ. ಬೇಯಕ್ಕಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಹೇಳ್ತಾರೆ ಯಾವ ಥರ ಟೇಸ್ಟ್ ಅಂತ. ನನಗೆ ಗೊತ್ತಾಗಲ್ಲ, ಅವ್ರ ಹತ್ರ ಕೇಳೋಣ. ಈ ಕಡೆ ಗೋಟಿ ಗೊಜ್ಜು ರೆಡಿ, ಈ ಕಡೆ ಗೋಟಿ ಸಾಂಬಾರು ರೆಡಿ. ಟೇಸ್ಟ್ ಹೇಗಿದೆ ಅಂತ ನಮ್ಮ ಹಸ್ಬೆಂಡ್ ಕೇಳೋಣ. ಜಾಸ್ತಿ ಮಾಡಿದೆ, ಬೇರೆ ಅಣ್ಣಂಗೆ ಸ್ವಲ್ಪ ಕೊಟ್ಟರು ನಮ್ಮ ಹಸ್ಬೆಂಡ್ 2.
ನಮ್ಮ ಹಸ್ಬೆಂಡ್ ಬಂದಮೇಲೆ ಟೇಸ್ಟ್ ಹೆಂಗಿದೆ, ಗೋಟಿ ಗೊಜ್ಜು ಹೆಂಗಿದೆ ಅಂತ ಕೇಳೋಣ. ನೆಕ್ಸ್ಟು ಗೋಟಿ ಸಾಂಬಾರು ಹೆಂಗಿದೆ ಅಂತ ನಮ್ಮ ಹಸ್ಬೆಂಡ್ ಕೇಳೋಣ. ಯಾವ ಥರ ಗೋಟಿ ಸಾಂಬಾರು ಮತ್ತು ಗೋಟಿ ಗೊಜ್ಜು ಅಂತ ಕೇಳೋಣ. ನೋಡಿ, ಗೋಟಿ ಗೊಜ್ಜು, ಈ ಕಡೆ ಗೋಟಿ ಸಾಂಬಾರು. ಗೋಟಿ ಗೊಜ್ಜು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಎಗ್ ರೈಸು ಮತ್ತು ಚಿಕನ್ ಫ್ರೈ ಎರಡು ತಂದಿದ್ದಾರೆ. ಎಗ್ ರೈಸ್ ಮತ್ತು ಚಿಕನ್ ಫ್ರೈ ರೈಸ್. ಇದು ನಮ್ಮದು ಇವತ್ತು ಸಂಡೇ ಸ್ಪೆಷಲ್ ಎಗ್ ರೈಸ್ ಮತ್ತು ಚಿಕನ್ ಫ್ರೈ. ಇದು ನಂದು, ಅವ್ರದ್ದು ಗೋಟಿ ಸಾಂಬಾರು ಮತ್ತು ಗೋಟಿ ಗೊಜ್ಜು, ನಂದು ಎಗ್ ರೈಸ್ ಚಿಕನ್ ಫ್ರೈ. ಇದು ನಮ್ಮ ಊಟ.